ಆಪರೇಷನ್ ಸಿಂಧೂರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಭಾರತದಲ್ಲಿ ನಿರ್ಮಿತ, ಆಕಾಶದಲ್ಲಿ ಭೀತಿಯನ್ನು ಸೃಷ್ಟಿಸಿದ ಇದೀಗ ಸುಖೋಯ್ ಫೈಟರ್ ಜೆಟ್ಗಳು ನಿಜವಾಗಿಯೂ ಅಜೇಯಗೊಳಿಸುತ್ತಿರುವ ಭಾರತದ ತಾಂತ್ರಿಕ ಶಕ್ತಿಯಾಗಿವೆ. ಭಾರತೀಯ ವಾಯುಪಡೆ ಒಂದು ಮಹತ್ವದ ನಿರ್ಧಾರವನ್ನು ಘೋಷಿಸಿದೆ. ತನ್ನ ಸುಖೋಯ್ ಸು-30 MKI ಯುದ್ಧ ವಿಮಾನಗಳಿಗಾಗಿ 100% ಅತ್ಯಾಧುನಿಕ ಏರ್ಕ್ರಾಫ್ಟ್ ಸೆಲ್ಫ್ ಪ್ರೊಡಕ್ಷನ್ ಜಾಮರ್ ASPJ ಪಾಡ್ಗಳನ್ನು ಖರೀದಿಸಲು ತೀರ್ಮಾನಿಸಿದೆ. ಇದು ಕೇವಲ ಹೊಸ ಉಪಕರಣ ಖರೀದಿಯ ವಿಚಾರವಲ್ಲ, ಇದು ಮುಂದಿನ ಪೀಳಿಗೆಯ ವಾಯು ಯುದ್ಧದ ರೀತಿಯನ್ನೇ ಬದಲಾಯಿಸುವ ಹೆಜ್ಜೆಯಾಗಿದೆ. ಭಾರತದ ಮೇಕ್ ಇನ್ ಇಂಡಿಯಾ ಆಕಾಶದ ಅಜ್ಞಾತ ಕವಚ. ಈ ಹೊಸ ವ್ಯವಸ್ಥೆ ಸಂಪೂರ್ಣವಾಗಿ ಮೇಕ್ ಇನ್ ಇಂಡಿಯಾ ಪ್ರಯತ್ನಕ್ಕೆ ತಕ್ಕಂತೆ ಅಭಿವೃದ್ಧಿಪಡಿಸಲಾಗಿದೆ. ಇದು ಭಾರತದ ರಕ್ಷಣಾ ಸ್ವಾವಲಂಬನೆಗೆ ಹೊಸ ಆಯಾಮವನ್ನು ನೀಡುತ್ತಿದೆ. ವಿಶೇಷವಾಗಿ ಎಲೆಕ್ಟ್ರಾನಿಕ್ ವಾರ್ಫೇರ್ ಕ್ಷೇತ್ರದಲ್ಲಿ ಯಾರು ಆಕಾಶದ ಮಾಲೀಕರು ಎನ್ನುವುದನ್ನು ತೀರ್ಮಾನಿಸುವ ಅತ್ಯಂತ ಪ್ರಮುಖ ಅಂಶವಾಗಿದೆ. ಅದೃಶ್ಯ ರಕ್ಷಣಾ ಕವಚ, ಎಲೆಕ್ಟ್ರಾನಿಕ್ ಶೀಲ್ಡ್, ಇವು ಕ್ಷಿಪಣಿಗಳಂತಿಲ್ಲ, ಗನ್ಗಳಂತಿಲ್ಲ. ಇವು ನಾಶ ಮಾಡುವುದಿಲ್ಲ, ಆದರೆ ಶತ್ರುಗಳನ್ನು ಮೋಸಗೊಳಿಸುತ್ತವೆ. ಈ ಜಾಮರ್ ಪಾಡ್ಗಳು ಆಕ್ಟಿವ್ ಎಲೆಕ್ಟ್ರಾನಿಕಲಿ ಸ್ಕ್ಯಾನ್ಡ್ ಅರ್ರೇ AESA ಮತ್ತು ಡಿಜಿಟಲ್ ರೇಡಿಯೋ ಫ್ರೀಕ್ವೆನ್ಸಿ ಮೆಮೊರಿ DRFM ತಂತ್ರಜ್ಞಾನದಿಂದ ನಿರ್ಮಿತವಾಗಿದೆ. ಇವು ವಿಮಾನದ ಸುತ್ತ ಒಂದು ರಕ್ಷಣಾ ಕವಚವನ್ನು ಸೃಷ್ಟಿಸುತ್ತವೆ. ಅಂದರೆ ವೈರಿ ರೆಡಾರ್ಗಳಿಗೆ ಸುಖೋಯನ್ನು ಕಂಡುಹಿಡಿಯಲು ಸಾಧ್ಯವಾಗುವುದಿಲ್ಲ. DRFM ತಂತ್ರಜ್ಞಾನ ಶತ್ರು ರೆಡಾರ್ ಸಿಗ್ನಲ್ಗಳನ್ನು ಹಿಡಿದು ಅವನ್ನು ಮರುರೂಪಿಸಿ ತಪ್ಪು ಸಿಗ್ನಲ್ಗಳನ್ನು ಕಳುಹಿಸುತ್ತವೆ. ಕೆಲವೊಮ್ಮೆ ಸುಖೋಯ್ ಒಂದು ವಿಮಾನವಲ್ಲ, ಹಲವು ವಿಮಾನಗಳಂತೆ ತೋರಿಸುತ್ತವೆ ಅಥವಾ ಸಂಪೂರ್ಣವಾಗಿ ಕಾಣೆಯಾಗುತ್ತದೆ. ಅರ್ಥಾತ್ ಭಾರತದ ಫೈಟರ್ ಜೆಟ್ಗಳು ಕಂಡುಹಿಡಿಯಲಾಗದ ಹಾಗೂ ಲಾಕ್ ಮಾಡಲಾಗದ ಭೂತಗಳಂತೆ ಆಗುತ್ತವೆ. ಇದರಿಂದ ಪೈಲಟ್ಗಳು ಅತ್ಯಂತ ಸುಧಾರಿತ ಶತ್ರು ರೆಡಾರ್ ಮತ್ತು ಕ್ಷಿಪಣಿ ವ್ಯವಸ್ಥೆಗಳನ್ನು ಚಾಕಚಕ್ಯತೆಯಿಂದ ಯಾಮಾರಿಸಲು ಸಾಧ್ಯವಾಗುತ್ತದೆ ಹಾಗೂ ಮಿಷನ್ಗಳನ್ನು ಜೀವಗಳನ್ನು ರಕ್ಷಿಸುತ್ತವೆ. ಸೂಪರ್ ಸುಖೋಯ್ ರಷ್ಯಾದಿಂದ ಭಾರತೀಯ ಶಕ್ತಿ. ಈ ಹೊಸ ಜಾಮರ್ ಖರೀದಿ ಯೋಜನೆ 65,000 ಕೋಟಿ ರೂಪಾಯಿ ಮೌಲ್ಯದ ಸೂಪರ್ ಸುಖೋಯ್ ಅಪ್ಗ್ರೇಡ್ನ ಪ್ರೋಗ್ರಾಂ ಭಾಗವಾಗಿದೆ. ಈ ಯೋಜನೆಯಿಂದ ಭಾರತದ 260 ಸುಖೋಯ್ಗಳು ಮುಂದಿನ ಪೀಳಿಗೆಯ ಯುದ್ಧ ವಿಮಾನಗಳಾಗಿ ಮಾರ್ಪಡುತ್ತಿವೆ. ವಿರೂಪಾಕ್ಷ AESA ರೆಡಾರ್ ದುಷ್ಟ ಹವಾಮಾನದಲ್ಲಿಯೂ ಹಲವಾರು ಗುರಿಗಳನ್ನು ಟ್ರ್ಯಾಕ್ ಮಾಡಬಲ್ಲದು. ಆಧುನಿಕ ರೆಡಾರ್ ವಾರ್ನಿಂಗ್ ರಿಸೀವರ್ಸ್ RWR ತಕ್ಷಣದ ಬೆದರಿಕೆ ಎಚ್ಚರಿಕೆಗಾಗಿ. ಸ್ಮಾರ್ಟ್ ಗ್ಲಾಸ್ ಕಾಕ್ಪಿಟ್ಗಳು, ಟಚ್ ಸ್ಕ್ರೀನ್ ಡಿಸ್ಪ್ಲೇಗಳು ಮತ್ತು AI ಆಧಾರಿತ ಸಹಾಯ ವ್ಯವಸ್ಥೆಗಳು ಈ ಅಪ್ಗ್ರೇಡ್ಗಳಲ್ಲಿ ಒಳಗೊಂಡಿದೆ. ಈ ಎಲ್ಲದಕ್ಕೂ ಸೇರಿ ಹೊಸ ಜಾಮರ್ ಪಾಡ್ಗಳು ಸುಖೋಯ್ಗಳನ್ನು ನಿಜವಾದ ಭಾರತೀಯ 4.5ನೇ ಪೀಳಿಗೆಯ ಯುದ್ಧ ವಿಮಾನಗಳಾಗಿ ಪರಿವರ್ತಿಸುತ್ತವೆ. ಮುಂದಿನ ಹಲವು ದಶಕಗಳಿಗೂ ಆಕಾಶದ ರಾಜನನ್ನಾಗಿ ಉಳಿಯುವ ಶಕ್ತಿಯನ್ನು ನೀಡುತ್ತವೆ. ಭಾರತದಲ್ಲೇ ನಿರ್ಮಿತ, ಭಾರತದ ರಕ್ಷಣೆಗೆ. ಈ ಟೆಂಡರ್ನಲ್ಲಿ ಕನಿಷ್ಠ 50ರಷ್ಟು ಸ್ಥಳೀಯ ತಂತ್ರಜ್ಞಾನ ಇರಬೇಕು ಎಂಬ ನಿಯಮವಿದೆ. ಅಂದರೆ ಯಾವುದೇ ವಿದೇಶಿ ಅವಲಂಬನೆ ಇಲ್ಲದೆ ಎಲೆಕ್ಟ್ರಾನಿಕ್ ವಾರ್ಫೇರ್ನ ಪ್ರಮುಖ ತಂತ್ರಜ್ಞಾನ ಭಾರತದ ಕೈಯಲ್ಲೇ ಉಳಿಯುತ್ತದೆ. ಡೇಟಾ ಪ್ಯಾಟರ್ನ್ಸ್, BEL ಮತ್ತು L&T ಡಿಫೆನ್ಸ್ ಮುಂತಾದ ಭಾರತೀಯ ಕಂಪನಿಗಳು ಈ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿವೆ. ಡೇಟಾ ಪ್ಯಾಟರ್ನ್ಸ್ ಈಗಾಗಲೇ ಟ್ಯಾಲಾನ್ ಶೀಲ್ಡ್ ಜಾಮರ್ ಅನ್ನು ಪ್ರದರ್ಶಿಸಿದೆ. ಅತ್ಯಾಧುನಿಕ ಗ್ಯಾಲಿಯಂ ನೈಟ್ರೈಡ್ ಸೆಮಿಕಂಡಕ್ಟರ್ ಆಧಾರಿತ ವ್ಯವಸ್ಥೆ, ಹೆಚ್ಚು ಶಕ್ತಿ ಮತ್ತು ವಿಶ್ವಾಸಾರ್ಹತೆಯೊಂದಿಗೆ. ಕಾಂಟ್ರಾಕ್ಟ್ ಸಹಿಯಾದ 36 ತಿಂಗಳೊಳಗೆ ವಿತರಣೆ ಪೂರ್ಣಗೊಳಿಸುವ ಗುರಿಯನ್ನು ಇಡಲಾಗಿದೆ. 2026ರ ಆರಂಭದಲ್ಲೇ ಪ್ರತಿಕ್ರಿಯೆಗಳು ಬರುವ ನಿರೀಕ್ಷೆ ಇದೆ. ಯುದ್ಧದ ಹೊಸ ರೂಪ ಗನ್ಗಳಲ್ಲ, ಬಿಟ್ಗಳಲ್ಲೇ. ಇಂದು ಭಾರತದ ಸುತ್ತಲಿನ ರಾಷ್ಟ್ರಗಳು ವೇಗವಾಗಿ ತಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಸ್ಗಳನ್ನು ಸುಧಾರಿಸುತ್ತಿವೆ. ಈ ಹಿನ್ನೆಲೆಯಲ್ಲೇ ಈ ಹೊಸ ವ್ಯವಸ್ಥೆ ಅತ್ಯಂತ ಸಮಯೋಚಿತವಾದ ಕ್ರಮವಾಗಿದೆ. ಇದು ಕೇವಲ ಹೊಸ ಶಸ್ತ್ರವಲ್ಲ, ಇದು ಭಾರತದ ವಾಯುಯುದ್ಧ ತಂತ್ರದ ಹೊಸ ಪೀಳಿಗೆ. ಬುಲೆಟ್ಗಳಿಂದಲ್ಲ, ಬೈಟ್ಗಳು ಮತ್ತು ಬೀಮ್ಗಳಿಂದ ನಡೆಯುವ ಯುದ್ಧಕ್ಕೆ ಭಾರತ ಸಜ್ಜಾಗಿದೆ. ಭಾರತದ ಸುಖೋಯ್ ಸು-30 MKI ಯುದ್ಧ ವಿಮಾನಗಳು ಈಗ ಹೆಚ್ಚು ಬುದ್ಧಿವಂತ, ಹೆಚ್ಚು ಅಜ್ಞಾತ ಮತ್ತು ಹೆಚ್ಚು ಘೋರವಾಗುತ್ತಿವೆ.
ಇದು ಶಸ್ತ್ರಾಸ್ತ್ರ ಶಕ್ತಿಯಿಂದಲ್ಲ, ನವೀನತೆ ಮತ್ತು ಭಾರತೀಯ ತಂತ್ರಜ್ಞಾನದಿಂದ, ಮೇಡ್ ಇನ್ ಇಂಡಿಯಾ ರಕ್ಷಣಾ ತಂತ್ರಜ್ಞಾನದಿಂದ ಕವಚಿತವಾದ ಈ ಸುಖೋಯ್ಗಳು ಆಕಾಶದಲ್ಲಿ ಕಾಣದ ಆದರೆ ಎಲ್ಲರಿಗೂ ಭೀತಿಯ ಕಾರಣವಾಗಲಿದೆ. ಇದು ಹೊಸ ಭಾರತದ ಶಕ್ತಿ. ಸ್ವದೇಶಿ ತಂತ್ರಜ್ಞಾನದಿಂದ ಆಕಾಶದ ಮೇಲೆ ಆಧಿಪತ್ಯ ಸಾಧಿಸಲಿದೆ. ಆಕಾಶದಲ್ಲಿ ನಿಜವಾದ ಗೇಮ್ ಚೇಂಜರ್. DRDO ಯಶಸ್ವಿಯಾಗಿ ಪರೀಕ್ಷಿಸಿದ 800 ಕಿಲೋಮೀಟರ್ ವ್ಯಾಪ್ತಿಯ ಬ್ರಹ್ಮೋಸ್ ಏರ್ ಲಾಂಚ್ ಕ್ರೂಸ್ ಕ್ಷಿಪಣಿ. ಈ ಹೊಸ ಆವೃತ್ತಿ ಭಾರತದ ವಾಯುಪಡೆಗೆ ಒಂದು ಹೊಸ ಶಕ್ತಿಯನ್ನು ನೀಡಲಿದೆ. ಭಾರತದ ಹೊಸ ಆಕಾಶದ ಮಿಂಚು ಬ್ರಹ್ಮೋಸ್ DRDO ಮತ್ತು ಭಾರತೀಯ ವಾಯುಪಡೆ ಸಂಯುಕ್ತವಾಗಿ ಅಭಿವೃದ್ಧಿಪಡಿಸಿರುವ ಈ ಆವೃತ್ತಿ 800 ಕಿಲೋಮೀಟರ್ ದೂರದ ಗುರಿಗಳನ್ನು ನಿಖರವಾಗಿ ಹೊಡೆಯಬಲ್ಲದು. ಇದು ಹಿಂದಿನ ಬ್ರಹ್ಮೋಸ್ ಕ್ಷಿಪಣಿಗಳ ಆವೃತ್ತಿಗಿಂತ ಹಗುರ, ವೇಗವಾದ ಮತ್ತು ಹೆಚ್ಚು ಬುದ್ಧಿವಂತ ಕ್ಷಿಪಣಿಯೂ ಆಗಿದೆ. ಹೀಗಾದರೆ ಈ ಬ್ರಹ್ಮೋಸ್ ಹೇಗೆ ವಿಭಿನ್ನ? ಈ ಕ್ಷಿಪಣಿಯಲ್ಲಿ ಬೂಸ್ಟರ್ ಇಲ್ಲ. ತೂಕ ಕೇವಲ 2.3 ಟನ್ ಮಾತ್ರ. ಅಂದರೆ ಇದು ಸುಲಭವಾಗಿ ಯುದ್ಧ ವಿಮಾನಗಳ ಕೆಳಗೆ ಅಳವಡಿಸಬಹುದಾಗಿದೆ. Su-30 MKI ಮೊದಲ ಪರೀಕ್ಷಾ ಪ್ಲಾಟ್ಫಾರ್ಮ್ ಆಗಿ ಬಳಸಲಾಗಿತ್ತು. ನಂತರದ ದಿನಗಳಲ್ಲಿ ರಫೇಲ್ ಯುದ್ಧ ವಿಮಾನಗಳು ಹಾಗೂ ಭವಿಷ್ಯದ ತೇಜಸ್ MK2 ಸ್ಕ್ವಾಡ್ರನ್ಗಳಲ್ಲಿ ಅಳವಡಿಸಬಹುದಾಗಿದೆ. ಇಷ್ಟು ಕಡಿಮೆ ತೂಕದ ಕ್ಷಿಪಣಿಯಿಂದ ಯುದ್ಧ ವಿಮಾನಗಳು ಸ್ಟ್ಯಾಂಡ್ ಆಫ್ ಡಿಸ್ಟೆನ್ಸ್ನಿಂದಲೇ ಗುರಿಯನ್ನು ಹೊಡೆಯಬಹುದು. ಅಂದರೆ ಶತ್ರು ಪ್ರದೇಶದ ಒಳಗೆ ಪ್ರವೇಶಿಸದೆ ಗುರಿಯನ್ನು ನಾಶ ಮಾಡಬಹುದು. ಬಾರ್ಡರ್ ದಾಟದೆ ಡೀಪ್ ಸ್ಟ್ರೈಕ್. 800 ಕಿಲೋಮೀಟರ್ ವ್ಯಾಪ್ತಿಯ ಬ್ರಹ್ಮೋಸ್ ಎಂದರೆ ಭಾರತೀಯ ವಾಯುಪಡೆ ಶತ್ರು ರಾಷ್ಟ್ರದ ಒಳಗಿನ ಪ್ರಮುಖ ಸೈನಿಕ ಗುರಿಗಳನ್ನು ಹೊಡೆದರೂ ತಾವು ಸುರಕ್ಷಿತವಾಗಿ ಸ್ವಂತ ವಾಯು ಪ್ರದೇಶದಲ್ಲೇ ಇರಬಹುದು. ಇದರಿಂದ ಭಾರತ ತನ್ನ ಪ್ರಹಾರ ಸಾಮರ್ಥ್ಯವನ್ನು ಇಂಡೋ ಪೆಸಿಫಿಕ್ ಮತ್ತು ಹಿಮಾಲಯ ಪ್ರದೇಶಗಳಲ್ಲಿ ವಿಸ್ತರಿಸುತ್ತದೆ. ಇದೊಂದು ಬಲವಾದ ಡಿಟರೆನ್ಸ್ ಆಗಿ ಶತ್ರು ರಾಷ್ಟ್ರಗಳಿಗೆ ಎಚ್ಚರಿಕೆಯ ಸಂದೇಶವಾಗಲಿದೆ. ಸ್ಟೆಲ್ತ್, ಸ್ಪೀಡ್, ಶತ್ರು ರಕ್ಷಣೆಗೆ ಕನಸಿನ ಭಯಾನಕತೆ. ಹೊಸ ಬ್ರಹ್ಮೋಸ್ ನಲ್ಲಿ ಪ್ರಮುಖ ಸುಧಾರಣೆಗಳಿವೆ. ರೆಡಾರ್ಗಳಿಗೆ ಕಾಣದಂತೆ ಮಾಡುವ ರೆಡಾರ್ ಅಬ್ಸಾರ್ಬಿಂಗ್ ಸ್ಕ್ರೀನ್, ನಿರಂತರ ಸೂಪರ್ಸಾನಿಕ್ ವೇಗ ನೀಡುವ ಅಡ್ವಾನ್ಸ್ಡ್ ರಾಮ್ಜೆಟ್ ಇಂಜಿನ್, ಕೊನೆಯ ಕ್ಷಣದಲ್ಲಿ AI ಆಧಾರಿತ ಎಸ್ಕೇಪ್ ಮ್ಯಾನ್ಯುವರ್ಸ್ಗಳು. ಈ ಎಲ್ಲದರಿಂದ ಈ ಕ್ಷಿಪಣಿ ಶತ್ರುಗಳ ರೆಡಾರ್ಗಳಲ್ಲಿ ಪತ್ತೆಯಾಗದಷ್ಟು ಸ್ಟೆಲ್ತ್ ಆಗಿದೆ. ಹಾಗೆಯೇ ತಡೆ ಹಿಡಿಯಲು ಬಹುತೇಕ ಅಸಾಧ್ಯವಾಗಿದೆ. ಭಾರತೀಯ ವಾಯುಪಡೆಯ ನಿಜವಾದ ಫೋರ್ಸ್ ಮಲ್ಟಿಪ್ಲೇಯರ್ ಈ ಕ್ಷಿಪಣಿ ಅಳವಡಿಕೆಯ ನಂತರ ವಾಯುಪಡೆಗೆ ಸಿಗುತ್ತದೆ. ಹೆಚ್ಚಿನ ದಾಳಿಯ ಸ್ವಾತಂತ್ರ್ಯ ಕಾರ್, ನಿಕೋಬಾರ್ ಮತ್ತು ಅಂಡಮಾನ್ ದ್ವೀಪಗಳಲ್ಲಿ ಸ್ಥಾಪನೆ ಮಾಡುವ ಸಾಧ್ಯತೆ ಇದೆ. ಭೂಮಿ ಹಾಗೂ ಸಮುದ್ರ ಎರಡರ ಮೇಲೂ ಬಲವಾದ ತಡೆ ಶಕ್ತಿಯಾಗಲಿದೆ. ಸರಳವಾಗಿ ಹೇಳುವುದಾದರೆ ಪ್ರತಿ ಭಾರತೀಯ ಯುದ್ಧ ವಿಮಾನವೇ ಈಗ ಒಂದು ಸ್ಟ್ರಾಟಜಿಕ್ ಬಾಂಬರ್ ಆಗುತ್ತದೆ. 800 ಕಿಲೋಮೀಟರ್ ವ್ಯಾಪ್ತಿಯ ಮೊದಲ ಯಶಸ್ವಿ ಪರೀಕ್ಷೆಗಳು ಈಗಾಗಲೇ ಬೇ ಆಫ್ ಬೆಂಗಾಲ್ನಲ್ಲಿ ಪೂರ್ಣಗೊಂಡಿವೆ. ಮುಂದಿನ ಹಂತಗಳಲ್ಲಿ Su-30 MKI ಸ್ಕ್ವಾಡ್ರನ್ಗಳಲ್ಲಿ ಫ್ಲೈಟ್ ಇಂಟಿಗ್ರೇಷನ್ ಆಗಲಿದೆ. ಆಪರೇಷನಲ್ ಪ್ರಮಾಣೀಕರಣ ಮತ್ತು ಯುದ್ಧ ಸಿದ್ಧತೆಯ ಹಂತ. ಇವುಗಳ ನಂತರ ಬ್ರಹ್ಮೋಸ್ ಭಾರತದ ಅತ್ಯಂತ ದೂರ ಹೊಡೆಯಬಲ್ಲ ಏರ್ ಲಾಂಚ್ ಪ್ರಿಸಿಷನ್ ಸ್ಟ್ರೈಕ್ ವೆಪನ್ ಆಗಿ ಸೇನೆಗೆ ಸೇರ್ಪಡೆಯಾಗಲಿದೆ. ಆಕಾಶದ ನಿಜವಾದ ಗೇಮ್ ಚೇಂಜರ್ ಬ್ರಹ್ಮೋಸ್ ಇದು ಕೇವಲ ಕ್ಷಿಪಣಿಯಲ್ಲ, ಇದು ಭಾರತದ ಆಕಾಶ ರಕ್ಷಣೆಯ ಹೊಸ ಅಧ್ಯಾಯ. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ.